ಹಾಯ್ ಗೈಸ್, ರೀಸೆಂಟಾಗಿ ಕೆಲವೊಂದು ಗ್ಯಾಜೆಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಆ ಗ್ಯಾಜೆಟ್ಸ್ ನಿಮಗೆ ತೋರಿಸಿದ್ರೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಆರ್ಡರ್ ಮಾಡಿರೋದು ಒಂದು ಮೌಸು, ಒಂದು ಹೆಡ್ಫೋನು ಮತ್ತು ಇನ್ನು ಕೆಲವು ಐಟಮ್ಸ್ ಇದೆ, ಅವೆಲ್ಲ ಹೇಳ್ತೀನಿ. ಇಲ್ಲಿ ಕಾಣ್ತಾರೆ ಈ ಮೌಸು 400 ರೂಪಾಯಿಗೆ ಆರ್ಡರ್ ಮಾಡಿದ್ದೀನಿ. ಇದು ANT eSports ಅವರ ಗೇಮಿಂಗ್ ಮೌಸ್ ಅಂತೆ. ನನ್ನ ಹತ್ರ ಒಂದು ಮೌಸ್ ಇತ್ತು, ಇದು 800 ಸಮಥಿಂಗ್. ಈ ಮೌಸ್ನ ನಾನು 4 ವರ್ಷ ಯೂಸ್ ಮಾಡಿದ್ದೀನಿ. ಇದು ರೆಡ್ ಡ್ರ್ಯಾಗನ್ ಅಂತ, ತುಂಬ ಚೆನ್ನಾಗಿತ್ತು ಮೌಸ್. ಆದರೆ ರೀಸೆಂಟಾಗಿ ಈ ಮೌಸ್ ಚೆನ್ನಾಗಿ ವರ್ಕ್ ಮಾಡ್ತಾ ಇರಲಿಲ್ಲ. ನಾನು ಮೌಸ್ ಪ್ಯಾಡ್ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದೆ. ಅದಕ್ಕಂತ ನಾನು ಸಿಕ್ಕಾಪಟ್ಟೆ ಮೌಸ್ ಪ್ಯಾಡ್ಗಳನ್ನ ಚೇಂಜ್ ಮಾಡಿದ್ದೀನಿ. ನನ್ನ ಹತ್ರ ಈಗ ಒಂದು 4 ಮೌಸ್ ಪ್ಯಾಡ್ಗಳಿವೆ. ಆಲ್ರೆಡಿ ಇನ್ನೊಂದಿತ್ತು, ಅದು ಒಗ್ದಿದ್ದೀನಿ. ಅದು ಅಲ್ಲದೆ ನನ್ನ ಮೌಸ್ ಪ್ಯಾಡ್ ಡಸ್ಟ್ ಆಗಿದೆ ಅಂತ ತುಂಬ ಸಲ ಅದನ್ನು ವಾಶ್ ಮಾಡಿ ಯೂಸ್ ಮಾಡ್ತಾ ಇದ್ದೆ. ಆದರೂ ಕೂಡ ಏನೋ ಪ್ರಾಬ್ಲಮ್ ಬರ್ತಾ ಇದೆ ಅಂತ, ಮೌಸಲ್ಲೇ ಪ್ರಾಬ್ಲಮ್ ಇರ್ಬೋದು ಅಂತ ಮೌಸ್ನೇ ಚೇಂಜ್ ಮಾಡಿ ನೋಡಿದೆ. ಆವಾಗ ಎಲ್ಲ ಕರೆಕ್ಟಾಗಿದೆ. ಆವಾಗ ಅರ್ಥ ಆಯಿತು ಮೌಸಲ್ಲೇ ಪ್ರಾಬ್ಲಮ್ ಇದೆ ಅಂತ. ಆ ಚೇಂಜ್ ಮಾಡಿ ನೋಡಿದ ಮೌಸ್ ಇದೇನೆ. ಇದನ್ನು ಆರ್ಡರ್ ಮಾಡಿ ನೋಡೋವರೆಗೂ ನನಗೆ ಮೌಸಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಸೊ ರಿಸ್ಕ್ ತೊಗೊಂಡು ಆರ್ಡರ್ ಮಾಡಿ ನೋಡಿದೆ. ಇವಾಗ ಈ ಗೇಮಿಂಗ್ ಮೌಸ್ ಯಾವ ರೀತಿ ಇದೆ ಅಂದರೆ, ಚೆನ್ನಾಗಿದೆ, ಸ್ಮೂತಾಗಿ ವರ್ಕ್ ಆಗ್ತಿದೆ. ಆದರೆ ಇದು ತುಂಬ ಅಗಲ ಇದೆ. ನನ್ನ ಹಳೆ ಮೌಸ್ಗಿಂತ ತುಂಬ ಅಗಲ ಅನ್ನಿಸ್ತಾ ಇದೆ ಕೈಯಲ್ಲಿ. ಸ್ವಲ್ಪ ದಿನ ಯೂಸ್ ಮಾಡಿದ ಮೇಲೆ ಅಡ್ಜಸ್ಟ್ ಆಯಿತು. ಅಂದರೆ ಇವಾಗ ಒಂದು ವೀಕ್ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ಮೌಸ್ ಮಾತ್ರ ತುಂಬ ಸ್ಮೂತಾಗಿ ವರ್ಕ್ ಆಗ್ತಿದೆ. ಬಟ್ ಇದ್ರ ಮೇಲೆ ವೀಲ್ ಬಟನ್ ಇದೆಯಲ್ಲ, ವೀಲ್ ಬಟನ್ ಸ್ಕ್ರೋಲಿಂಗೇ ಎಲ್ಲ ಚೆನ್ನಾಗಿದೆ. ಬಟ್ ಅದನ್ನು ಮಿಡಲ್ ಬಟನ್ ಪ್ರೆಸ್ ಮಾಡೋಕ್ಕೆ ತುಂಬ ಹಾರ್ಡಾಗಿ ಪ್ರೆಸ್ ಮಾಡಬೇಕು, ತುಂಬ ಎಫರ್ಟ್ ಆಗಿ ಅದನ್ನು ಪ್ರೆಸ್ ಮಾಡಬೇಕು. ನಾರ್ಮಲಾಗಿ ಡೈಲಿ ಯೂಸಸಲ್ಲಿ ನಾವು ಮಿಡಲ್ ಬಟನ್ ಅಷ್ಟೊಂದು ಪ್ರೆಸ್ ಮಾಡೋದಿಲ್ಲ. ಬಟ್ ನೀವೇನಾದರೂ ಬ್ಲೆಂಡರ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಬೇರೆ ಯಾವುದಾದ್ರೂ ಸಾಫ್ಟ್ವೇರ್ ಆ ಮಿಡಲ್ ಬಟನ್ ಜಾಸ್ತಿ ಯೂಸ್ ಆಗೋವಂಥ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಈ ಮೌಸ್ ಸರಿಯಾಗಲ್ಲ. ಮತ್ತು ಸೈಡಲ್ಲಿ 3 ಬಟನ್ಸ್ ಕೊಟ್ಟಿದ್ದಾನೆ. ಈ 3 ಬಟನ್ಸ್ ಎಡಿಟಿಂಗ್ ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ. ಅವ್ನು ಯಾವ ರೀತಿ ಸೆಟಪ್ ಮಾಡ್ಕೋಬೇಕಂತ ನಿಮಗೆ ಬೇರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಕೆಳಗಡೆ ಇರೋ ಮೌಸ್ ಪ್ಯಾಡ್ ಕೂಡ ನಾನು ರೀಸೆಂಟಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ. ಇದು ನನಗೆ 120 ರೂಪಾಯಿ ಬಿದ್ದಿದೆ. ಸೊ ಈ ಮೌಸ್ ಪ್ಯಾಡ್ ತುಂಬ ಸ್ಮೂತಾಗಿ ಮತ್ತು ಥಿಕ್ನೆಸ್ ಕೂಡ ತುಂಬ ಜಾಸ್ತಿ ಇದೆ. ನಾನು ಆಫ್ಲೈನಲ್ಲಿ ಮೌಸ್ ಪ್ಯಾಡ್ಗಳನ್ನ ಬೈ ಮಾಡೋಕ್ಕೆ ಹೋದಾಗ ಅಲ್ಲಿ ತುಂಬ ತೆಳ್ಳಗಿರೋ ಮೌಸ್ ಪ್ಯಾಡ್ಗಳನ್ನೇ ಅವರು 200 ರೂಪಾಯಿ 250 ರೂಪಾಯಿ ಹೇಳ್ತಾ ಇರ್ತಾರೆ. ಬಟ್ ಈ ಮೌಸ್ ಪ್ಯಾಡ್ ತುಂಬ ಥಿಕ್ಕಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮೌಸ್ ಪ್ಯಾಡ್. ಯಾಕಂದರೆ ಮೌಸ್ನ ಕೆಳಗಡೆ ಇರೋ ಲೇಸರ್ ಇರುತ್ತಲ್ಲ, ಅದಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು ಮೌಸ್ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಓವರಾಲಾಗಿ ಹೇಳೋದೇನೆಂದರೆ ಮೌಸ್ ಪ್ಯಾಡ್ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಸೊ 120 ರೂಪಾಯಿಗೆ ಇದು ಬೆಸ್ಟ್ ಮೌಸ್ ಪ್ಯಾಡ್ ಅಂತೀನಿ. ನೀವು ಕೂಡ ತೊಗೋಬೇಕನ್ಕೊಂಡ್ರೆ ತೊಗೋಬೋದು. ಇನ್ನು ನಾನು ತರಿಸಿರೋ ಇನ್ನೊಂದು ಐಟಮ್ ಏನಂದರೆ ಹೆಡ್ಫೋನ್. ಈ ಹೆಡ್ಫೋನ್ ಯಾಕೆ ತರಿಸಿದ್ದೀನಿ ಅಂದರೆ ಎಡಿಟಿಂಗ್ಗೆ. ನಾನು ನಾರ್ಮಲಾಗಿ ಬ್ಲೂಟೂತ್ ಇಯರ್ಫೋನ್ಸ್ನ ಯೂಸ್ ಮಾಡ್ತಾ ಇದ್ದೆ, TWS ಮತ್ತು ನೆಕ್ ಬ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಎಡಿಟಿಂಗ್ಗೆ ಬ್ಲೂಟೂತ್ ಇಯರ್ಫೋನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಪ್ಲೇ ಪಾಸ್ ಮಾಡ್ತಾ ಇರ್ತೀರಲ್ಲ, ಅದು ಡಿಲೇ ಆಗ್ತಾ ಇರುತ್ತೆ ವಾಯ್ಸು, ಮತ್ತು ಎಡಿಟ್ ಮಾಡುವಾಗ ಕಷ್ಟ ಆಗುತ್ತೆ. ಅದಕ್ಕಂತ ವೈರ್ಡ್ ಇಯರ್ಫೋನ್ ಇದ್ರೇ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಎಡಿಟಿಂಗ್ಗೆ ವೈರ್ಡ್ ಇಯರ್ಫೋನ್ ತುಂಬ ಚೆನ್ನಾಗಿರುತ್ತೆ. ಸೊ ವೈರ್ಡ್ ಇಯರ್ಫೋನ್ ನಾರ್ಮಲಾಗಿ ಯಾವುದಾದ್ರೂ ಸಿಂಪಲ್ ಇಯರ್ಫೋನ್ ತೊಗೋಬೋದಲ್ಲ, ಇಷ್ಟು ದೊಡ್ಡದು ಯಾಕೆ ಅಂತ ನೀವು ಯೋಚನೆ ಮಾಡ್ಬೋದು. ನಾನು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇದು ಸ್ಟುಡಿಯೋ ಹೆಡ್ಫೋನ್. ಇದರಲ್ಲಿ ಏನಂದರೆ ಎಲ್ಲ ಸೌಂಡ್ ಕೂಡ ಆ್ಯಕ್ಯುರೇಟ್ ಆಗಿರುತ್ತೆ. ಮಿಡ್ಸು, ಹೈಸು, ಲೋಸು ಎಲ್ಲ ಕೂಡ ಆ್ಯಕ್ಯುರೇಟ್ ಆಗಿರುತ್ತೆ. ನೀವು FL ಸ್ಟುಡಿಯೋನಲ್ಲಿ ಏನಾದರೂ ಸಾಂಗ್ಸ್ ಏನಾದರೂ ಕಂಪೋಸ್ ಮಾಡಬೇಕು ಅಂದ್ಕೊಂಡ್ರೆ ಇದು ಯೂಸ್ ಆಗುತ್ತೆ. ಕಮ್ಮಿ ರೇಟ್ನಲ್ಲಿ ಬೆಸ್ಟ್ ಸ್ಟುಡಿಯೋ ಮಾನಿಟರ್ ಅಂತ ಹೇಳ್ಬೋದು. ನಾರ್ಮಲಾಗಿ ನೀವು ಸ್ಟುಡಿಯೋ ಹೆಡ್ಫೋನ್ಸ್ ಅಂದರೆ ನಿಮ್ಗೆ 20, 30, 40, 50 ಸಾವಿರದವರೆಗೂ ಹೋಗುತ್ತೆ. ಬಟ್ ನಮ್ಮ ರೇಂಜ್ಗೆ ರೇಟಲ್ಲಿ 7,500ಕ್ಕೆ ಇದು ಸಿಕ್ಕಿದೆ. ಇದರ ಸೌಂಡ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ. ಬೇಸ್ ಎಲ್ಲ ಚೆನ್ನಾಗಿದೆ. ಬಟ್ ಸೌಂಡ್ ವಾಲ್ಯೂಮ್ ಇದರಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ. ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಒಂದು ವೇಳೆ ನೀವು ತೊಗೋಬೇಕು ಅಂದ್ಕೊಂಡ್ರೆ. ಅಂದರೆ ನಾರ್ಮಲಾಗಿ ನೀವು ಸಿಂಗಲ್ ರೂಮಲ್ಲಿ ಕೂತು ಯೂಸ್ ಮಾಡಬೇಕಂದ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಹಾಲಲ್ಲಿ ಕೂತ್ಕೊಂಡು TV ಶಬ್ದ, ಆ ಶಬ್ದ, ಈ ಶಬ್ದ ಬರ್ತಾಯಿದ್ರೆ ಸ್ವಲ್ಪ ನೀವು ಸೌಂಡ್ ಜಾಸ್ತಿ ಮಾಡ್ಕೊಂಡ್ರೂ ಆ TV ಶಬ್ದಗಳು ನಿಮಗೆ ಕೇಳಿಸ್ತಾನೆ ಇರುತ್ತೆ. ಯಾಕಂದರೆ ಇದ್ರ ಸೌಂಡ್ ಅಷ್ಟೊಂದು ಜಾಸ್ತಿ ಇರಲ್ಲ. ಬಟ್ ನಮ್ಮ ಕಿವಿಗೆ ಹೆಲ್ದಿಯಾಗಿ ಎಷ್ಟು ಕೇಳಬೇಕೋ ಅಷ್ಟು ಕರೆಕ್ಟಾಗಿ ಕೇಳಿಸುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೂ ಕಿವಿ ಡ್ಯಾಮೇಜ್ ಆಗುತ್ತೆ. ಬಟ್ ಕೆಲವೊಬ್ಬರು ತುಂಬ ಜಾಸ್ತಿ ಕೇಳೋಕ್ಕೆ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಇದು ಸೆಟ್ ಆಗೋಲ್ಲ. ನೀವೇನಾದರೂ ಹೆಡ್ಫೋನ್ ತೊಗೋಬೇಕು ಅಂದ್ಕೊಂಡ್ರೆ, ನೀವು ಗೇಮಿಂಗ್ ಆಡೋರು ಅಷ್ಟೇ ಆಗಿದ್ದರೆ ನೀವು ಗೇಮಿಂಗ್ ಹೆಡ್ಫೋನ್ಸ್ ತುಂಬ ಇದೆ, ಇದಕ್ಕೆ ಬರಬೇಡಿ. ಇದು ಕೇವಲ FL ಸ್ಟುಡಿಯೋ ಥರ ನಂತರ ಎಡಿಟಿಂಗು ಮತ್ತು FL ಸ್ಟುಡಿಯೋ ಯೂಸ್ ಮಾಡೋರಿಗೆ ಯೂಸ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನೀವು ಹೆಡ್ಫೋನ್ ಫಸ್ಟ್ ಟೈಮ್ ತೊಗೋಬೇಕು ಅಂದ್ಕೊಂಡಿದ್ರೆ ನೀವು ಒಂದಕ್ಕೆ ರೆಡಿ ಆಗಬೇಕು. ಇವು ನಿಮಗೆ ಫಸ್ಟ್ ಟೈಮ್ ತೊಗೊಂಡಾಗ ಕಂಫರ್ಟ್ ಅನಿಸೋದೇ ಇಲ್ಲ. ಯಾಕಂದರೆ ನಿಮ್ಮ ಕಿವಿಗೆ ಗಾಳಿ ಆಡಲ್ಲ, ಸೆಕೆ ಆಗುತ್ತೆ. ನೀವು ತುಂಬ ಹೊತ್ತು ಇದನ್ನು ಹಾಕ್ಕೊಳ್ಳೋಕ್ಕಾಗಲ್ಲ. 1 ಅವರ್ಗಿಂತ ಜಾಸ್ತಿ ನನಗೆ ಯೂಸ್ ಮಾಡೋಕ್ಕಾಗ್ತಿಲ್ಲ. ಸೊ ನನಗೂ ಕೂಡ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ಹೆಡ್ಫೋನ್ ಅಂದರೆ ಯಾವ ಥರ ಇರುತ್ತೆ ಅಂತ. ತುಂಬ ಜನ ಇವನ್ನ ತುಂಬ ಕಂಫರ್ಟಬಲಾಗಿ ಯೂಸ್ ಮಾಡ್ತಾ ಇರೋದು ನೋಡಿದ್ದೆ. ಆದರೆ ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನಾನು ಯೋಚನೆ ಮಾಡಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದರೆ ತುಂಬ ಜನರಿಗೂ ಅದೇ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಇವು ಹಾಕ್ಕೊಂಡ್ರೆ ನಿಮಗೆ ಸೆಕೆ ಆಗುತ್ತೆ, ಒಂಥರ ಇರಿಟೇಷನ್ ಆಗುತ್ತೆ, ತೆಗಿಬೇಕು ಅನಿಸುತ್ತೆ 1 ಅವರ್ ಆದಮೇಲೆ. ಆದರೆ ಅಭ್ಯಾಸ ಆದಮೇಲೆ ಸೆಟ್ ಆಗ್ಬೋದು. ನಾನು ಇವಾಗ ಸುಮಾರು ಒಂದು 20-25 ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗಿನ್ನೂ ಅದೇ ಥರ ಇದೆ. ನಾನು ಒಂದು 3-4 ತಿಂಗಳಾದಮೇಲೆ ನಿಮ್ಗೆ ಮತ್ತೆ ಇದ್ರ ಬಗ್ಗೆ ಹೇಳ್ತೀನಿ.
ಇದು ಹಂಗೆ ಅನಿಸುತ್ತಾ ಅಥವಾ ಅಭ್ಯಾಸ ಆಗುತ್ತಾ ಅಂತ. ಸೊ ಮೂವೀಸ್ ನೋಡಬೇಕು ಅಂದ್ಕೊಳ್ಳೋರು ಈ ಥರ ಹೆಡ್ಫೋನ್ಸ್ನ ತೊಗೊಳಕ್ಕೆ ಹೋಗಬೇಡಿ, ಬೆಸ್ಟು ಸ್ಮಾಲ್ ವೈರ್ಡ್ ಇಯರ್ಫೋನ್ಸ್ನೇ ತೊಗೊಳ್ಳಿ. ಸೊ ಇದು ನಾನು ತರಿಸಿರೋ 3 ಗ್ಯಾಡ್ಜೆಟ್ಸಲ್ಲಿ 2 ಗ್ಯಾಡ್ಜೆಟ್ಸು, ಒಂದು ಮೌಸ್ ಪ್ಯಾಡು. ಈ ಮೌಸ್ನ ನಾನು ಮತ್ತೆ ಇನ್ನೊಂದು ತೊಗೋಬೇಕು, ಯಾಕಂದರೆ ಇದರಲ್ಲಿ ಮಿಡಲ್ ಬಟನ್ ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಮತ್ತು ಇದು ಬ್ಯಾಕಪ್ಗೆ ಅಂತ ತೊಗೊಂಡಿದ್ದೀನಿ. 3000ಕ್ಕೆ 6000ಕ್ಕೆ 8000ಕ್ಕೆ ಲಾಜಿಟೆಕ್ ಅವ್ರದ್ದು ಒಂದು ಮೌಸ್ ಸಿಗುತ್ತೆ. ನನಗೆ ಆ ಮೌಸ್ ತೊಗೋಬೇಕಂತ ಇದೆ, ಬಟ್ ಇವಾಗ ಅದನ್ನು ತೊಗೊಳ್ಳಲ್ಲ, ಯಾಕಂದರೆ ನಾನು ಬಡ್ಜೆಟಲ್ಲಿ ಪಿ ಸಿನ ಒಂದೊಂದೇ ಸಾಮಾನು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ನನ್ನ ಲಾಸ್ಟ್ ಪಿ ಸಿ ಬಿಲ್ಡ್ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನಾನು ನನ್ನ ಕೀಬೋರ್ಡ್ನ ಅಪ್ಗ್ರೇಡ್ ಮಾಡಬೇಕು. ಸೊ ನಾನು ಏನೇನು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಂತ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನೀವು ಕೂಡ ಪಿ ಸಿ ಬಿಲ್ಡ್ ಮಾಡೋ ಇಂಟ್ರೆಸ್ಟ್ ಇರೋರು ನನ್ನ ವೀಡಿಯೋಸ್ ನೋಡ್ತಾ ಹೋಗ್ಬೋದು. ಜೊತೆಗೆ ತುಂಬ ಜನ 50Kನಲ್ಲಿ 30Kನಲ್ಲಿ ಗೇಮಿಂಗ್ ಪಿ ಸಿನ ಬಿಲ್ಡ್ ಮಾಡೋದು ಕೇಳ್ತಾ ಇದ್ದಾರೆ. ಸೊ ನಾನು ಸಾಮಾನನ್ನು ತರಿಸಿ ಅದನ್ನು ಬಿಲ್ಡ್ ಮಾಡಿ ನಿಮಗೆ ತೋರಿಸಿದ್ರೇ ಆ್ಯಕ್ಯುರೇಟಾಗಿ ಅದರ ರಿಸಲ್ಟ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ಬೋದು. ಆದರೆ ನನ್ನ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ, ನಾನು ಅಷ್ಟು ದೊಡ್ಡ ಯೂಟ್ಯೂಬರ್ ಕೂಡ ಅಲ್ಲ. ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ನಾರ್ಮಲ್ ಆಗೇ ನಿಮಗೆ ಯಾವ ಥರ ಬಿಲ್ಡ್ ಮಾಡ್ಕೋಬೋದು, ಯಾವ ಕಾಂಪೊನೆಂಟ್ಸ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ವೀಡಿಯೋಸ್ ಮಾಡಿ ನಿಮಗೆ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀನಿ. ಫ್ಯೂಚರಲ್ಲಿ ಅಂದರೆ ಒಂದು ವೀಕಲ್ಲೇ ನಿಮಗೆ 30Kನಲ್ಲಿ ಮತ್ತು 50Kನಲ್ಲಿ ಗೇಮಿಂಗೋಸ್ಕರ ಮತ್ತು ಎಡಿಟಿಂಗೋಸ್ಕರ ಪಿ ಸಿ ಬಿಲ್ಡ್ ಮಾಡೋದು ಹೇಗೆ ಅಂತ, ಯಾವ ಥರ ಕಾಂಪೊನೆಂಟ್ಸ್ ಯೂಸ್ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡ್ತೀನಿ. ಸೊ ನಿಮಗೆ ಪಿ ಸಿಗಳ ಬಗ್ಗೆ, ಲ್ಯಾಪ್ಟಾಪ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಗೇಮಿಂಗ್ ಚಾನಲ್ ಅಂತ ಹೆಸರಿಗಷ್ಟೇ, ಇದರಲ್ಲಿ ಟೆಕ್ ಬಗ್ಗೆ, ಗ್ಯಾಡ್ಜೆಟ್ಸ್ ಬಗ್ಗೆನೂ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.